ಹಾಯ್ ಸ್ನೇಹಿತರೆ, ನಮಸ್ತೆ. GRS ವಂಡರ್ ಥಾಟ್ಸ್ಗೆ ತಮಗೆಲ್ಲ ಆಧಾರದ ಸ್ವಾಗತ. ಇವತ್ತು ಮುದ್ದೆ ಪಲ್ಯ ತೋರಿಸ್ತಾ ಇದ್ದೀನಿ. ಪಾಲಕ್ಕು, ಮೆಂತೆ, ರಾಜಗಿರಿ ಮತ್ತು ಹುಳುಚಿಕ್ಕ ಒಂದೊಂದು ಕಟ್ಟನ್ನು ತೊಗೊಂಡಿದ್ದೀನಿ ನಾನು. ಏನಂದರೆ ನಿಮಗೆ ಇವತ್ತು ರುಚಿಯಾದ ಸೂಪರಾದ ತೊಗೊಂಡಿದ್ದೀನಿ. ಇಲ್ಲಿ ನೋಡಿದ್ರಲ್ಲ, ಬೇಳೆ ಕಟ್ಟನ್ನು 1 ಅಥವಾ 2 ಗ್ಲಾಸ್ ಬೇಳೆ ಹಾಕಿಬಿಟ್ಟು ನಾನು ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ. ಇವಾಗ ಅದರದ್ದು ನಾನು ನೀರು ತಕ್ಕೊಂಡೆ, ಬೇಳೆ ಹಾಗೆ ಇಟ್ಟಿದ್ದೀನಿ. ಈ ಕಡೆ ನಾನು ಏನು ಮಾಡ್ತಾಯಿದ್ದೀನಿ ಸ್ನೇಹಿತರೆ, ಎಣ್ಣೆ ಹಾಕ್ಕೊಂಡಿದ್ದೀನಿ. ಒಂದು ಬಾಣಲೆಗೆ ಒಂದು ಬೋಗಣೆ ಇಟ್ಕೊಂಡ್ಬಿಟ್ಟು ಜೀರಿಗೆ ಮತ್ತು ಕರಿಬೇವು ಹಾಕಿದ್ದೀನಿ ಸ್ನೇಹಿತರೆ. ಇವಾಗ ಈರುಳ್ಳಿ ಹಾಕಿದೆ. ಈರುಳ್ಳಿ ಹಾಕಿದ ನಂತರ ನಾನು ಹೆಚ್ಚಿಟ್ಕೊಂಡಿದ್ನಲ್ಲ ಮೆಂತೆ, ಪಾಲಕ್ಕು, ರಾಜಗಿರಿ ಮತ್ತು ಹುಳುಚಿಕ್ಕ ಎಲ್ಲದೂ ಒಂದೊಂದು ಕಟ್ಟು ತೊಗೊಂಡಿದ್ದೆ. ಒಂದು ಅರ್ಧ ಕಟ್ಟು ಸಬ್ಬಾಕ್ಷಿ ತೊಗೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಸ್ನೇಹಿತರೆ. ಇವಾಗ ನಾನು ಈರುಳ್ಳಿ, ಜೀರಿಗೆ, ಕರಿಬೇವು ಹಾಕಿದೆ. ಆಮೇಲೆ ನೋಡಿದ್ರಲ್ವ, ಪಲ್ಯ ಹಾಕ್ತಾಯಿದ್ದೀನಿ. ಒಂದು ಪಾಲಕ, ಮೆಂತೆ, ರಾಜಗಿರಿ ಮತ್ತು ಹುಳುಚಿಕ್ಕ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ. ಇದು ಸೂಪರ್ ಮುದ್ದೆ ಪಲ್ಯ, ಓಕೆನಾ. ಇವಾಗೆಲ್ಲ ನಾನು ಹಾಕಿಬಿಟ್ಟು ಚೆನ್ನಾಗಿ ಬೆರೆಸ್ತಾ ಇದ್ದೀನಿ. ನೋಡಿದ್ರಲ್ವ, ಕರಿಬೇವು, ಜೀರಿಗೆ, ಈರುಳ್ಳಿ, ಪಾಲಕ್ಕು, ಮೆಂತೆ, ರಾಜಗಿರಿ ಮತ್ತು ಪಾಲಕ ಹಾಕ್ತಾಯಿದ್ದೀನಿ. ನೋಡಿದ್ರಲ್ವ, ಮುಚ್ಚಿದೆ ಇವಾಗ ಸ್ನೇಹಿತರೆ. ನೋಡಿ ತೆಗೆದಾದ್ಮೇಲೆ ಸ್ವಲ್ಪ ಚೆನ್ನಾಗಿ ಬೆಂದಿದೆ. ಒಂದು 5 ನಿಮಿಷ ಬಿಡೋಣ. 5 ನಿಮಿಷ ಬಿಟ್ಟರೆ ಏನಾಗುತ್ತೆ, ಚೆನ್ನಾಗಾಗುತ್ತೆ. ಈ ಕಡೆ ನಾವು ಏನು ಮಾಡೋಣ ಸ್ನೇಹಿತರೆ, ಬೇಳೆ ರುಬ್ಕೊಂಡಿದ್ನಲ್ಲ ಆ ಬೇಳೆನ ಇದರಲ್ಲಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿದ್ರಲ್ವ, ತುಂಬಾ ಚೆನ್ನಾಗಿ ಬೆಂದ್ಕೊಳ್ತಾ ಇದೆ. ಇದನ್ನು ನಾನು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರಿಶಿಣ ಪುಡಿ ಹಾಕ್ಕೊಳ್ಳೋಣ. ಇದು ಪಲ್ಯ ಅನ್ನದಲ್ಲಾದರೂ ತಿನ್ಬೋದು, ರೊಟ್ಟಿ ಪಲ್ಯ ಆದರೂ ತಿನ್ಬೋದು, ಎಲ್ಲದರಲ್ಲೂ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ಯಾರ್ಯಾರು ಹೊಸಬ್ರಿದ್ದೀರಾ ಅದರ ನಮಗೆ ಇದು ಮಾಡ್ಕೊಳ್ಳಿ. ಇವಾಗ ಈ ಕಟ್ಟನ್ನು ತೊಗೊಂಡೆ, ಕಟ್ಟು ತಗೊಂಡಿದ್ನಲ್ವ ಬೇಳೆದು, ಆ ಬೇಳೆ ಕಟ್ಟನ್ನು ತಗೊಂಡ್ಬಿಟ್ಟು ನಾನೇನು ಮಾಡ್ತಾಯಿದ್ದೀನಿ, ಇವಾಗ ಕರಿಬೇವು ಕೊತ್ತಂಬರಿ ಹಾಕ್ತಿದ್ದೀನಿ. ಈ ಕಡೆ ಏನು ಪಲ್ಯ ಮಾಡಿದ್ನಲ್ವ ಬೇಳೆ ಕಟ್ಟಿಗೆ, ಅದಕ್ಕೆ ಕರಿಬೇವು ಕೊತ್ತಂಬರಿ ಹಾಕ್ಬಿಟ್ಟು ಸ್ವಲ್ಪ ಕಟ್ಟು ಇತ್ತಲ್ಲ ಇದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ, ಓಕೆನಾ. ಇದು ಮುಗೀತು ಸ್ನೇಹಿತರೆ. ಇವಾಗ ನಾನು ಆಲ್ರೆಡಿ ನಿಮಗೆ ಇದು ಮುಚ್ಚಿದ್ದಾಯಿತು, ಚೆನ್ನಾಗಿ ಬೆಂದಿದ್ದಾಯಿತು. 5 ರಿಂದ 6 ನಿಮಿಷ ಬಿಟ್ಟೆ, ತುಂಬ ಸೂಪರಾಗಿದೆ. ಇವಾಗ ಕಟ್ಟಿಗೆ ಹೋಗೋಣ. ಕಟ್ಟು ಏನಾಗಿದೆ ನೋಡೋಣ. ನೋಡಿ, ನಾನು ಬೇಳೆ ಮುಚ್ಚಿದಂಥ ಕಟ್ಟಿಗೆ ಖಾರ ಪುಡಿ ಹಾಕ್ತಾಯಿದ್ದೀನಿ ಸ್ನೇಹಿತರೆ. ಖಾರ ಪುಡಿ ಹಾಕಿಬಿಟ್ಟು ಸ್ವಲ್ಪ ಮುಚ್ಚಿಡ್ತಾಯಿದ್ದೀನಿ. ಮುಚ್ಚಿಟ್ಟಾದ್ಮೇಲೆ ಈ ಕಡೆ ಏನು ಮಾಡ್ತಾಯಿದ್ದೀನಿ, ಕೊತ್ತಂಬರಿ ಮತ್ತು ಟೊಮೊಟೊ, ಬೆಳ್ಳುಳ್ಳಿ ಮತ್ತು ಅಲ್ಲ 4 ಮಿಕ್ಸಿಗೆ ಹಾಕ್ಕೊಂಡು ಬರೋಣ ಸ್ನೇಹಿತರೆ. ಮಿಕ್ಸಿಗೆ ಹಾಕ್ಕೊಂಡು ಬಂದು ಅದನ್ನು ನಾವೇನು ಮಾಡೋಣ, ಸ್ವಲ್ಪ ಹುಣಸೆಹಣ್ಣು ಕೂಡ ಹಾಕಬೇಕು ಸ್ನೇಹಿತರೆ. ಇದರಲ್ಲಿ ಹುಣಸೆಹಣ್ಣು ಹಾಕೋದ್ರಿಂದ ಟೇಸ್ಟ್ ಆಗುತ್ತೆ, ಸ್ವಲ್ಪ ಟೇಸ್ಟ್ ಚೆನ್ನಾಗಾಗುತ್ತೆ. ಇವಾಗ ನಾವು ಇದನ್ನು ಮಿಕ್ಸಿಗೆ ಹಾಕೋಣ. ಮಿಕ್ಸಿಗೆ ಹಾಕ್ಬಿಟ್ಟು ನೋಡಿದ್ರಲ್ವ, ಚೆನ್ನಾಗಿದೆ. ಈ ಕಡೆ ನನ್ನ ಮುದ್ದೆ ಪಲ್ಯ ಕೂಡ ರೆಡಿ ಆಯಿತು. ಆ ಪಲ್ಯ ನಾನು ಹುಣಸೆಹಣ್ಣು ಹುಳಿ ಕೂಡ ಹಾಕ್ತಾಯಿದ್ದೀನಿ ಇದರಲ್ಲಿ. ನೋಡಿದ್ರಲ್ವ, ಚೆನ್ನಾಗಿ ಬೆಂದ್ಕೊಂಡ್ಬಿಟ್ಟಿದೆ ಆಲ್ರೆಡಿ ಈ ಮುದ್ದೆ ಪಲ್ಯ, ಹೌದಾ. ನೋಡಿ, ಕಾಣಿಸ್ತಾ ಇದೆ, ಚೆನ್ನಾಗಿ ಬೆಂದ್ಕೊಂಡಿದೆ. ಈ ಕಡೆ ನಾವು ರಸ ತೆಗ್ದಿದ್ವಲ್ಲ, ಬೇಳೆ ಕಟ್ಟು ಚೆನ್ನಾಗಿ ಕುದೀತಾ ಇದೆ. ಅದರಲ್ಲಿ ನಾನೀಗ ಮಿಕ್ಸಿಗೆ ಹಾಕಿದ್ನಲ್ಲ ಅಲ್ಲ, ಕೊತ್ತಂಬರಿ, ಬೆಳ್ಳುಳ್ಳಿ ಮತ್ತು ಅಲ್ಲ, ಕೊತ್ತಂಬರಿ, ಬೆಳ್ಳುಳ್ಳಿ 4 ಹಾಕಿದ್ದೀನಿ. ನೋಡಿದ್ರಲ್ಲ, ಚೆನ್ನಾಗಿ ಕುದೀತಾ ಇದೆ. ಬೆಳ್ಳುಳ್ಳಿ, ಅಲ್ಲ, ಕೊತ್ತಂಬರಿ ಹಾಕಿದೆ, ಚೆನ್ನಾಗಾಯಿತು. ನೋಡಿದ್ರಲ್ವ, ಚೆನ್ನಾಗಿ ಕುದೀತಾ ಇದೆ. ಇವಾಗ ಇದನ್ನು ಮುಚ್ಚಾದ್ಮೇಲೆ ಏನು ಮಾಡೋಣ ಸ್ನೇಹಿತರೆ, ತೆಗಿಯೋಣ. ನೋಡಿದ್ರಲ್ವ, ಚೆನ್ನಾಗಿ ಪಳಪಳ ಅಂತ ಬೆಲ್ಲ ಹಾಕೋಣ. ಬೆಲ್ಲ ಹಾಕೋದ್ರಿಂದ ಏನಾಗುತ್ತೆ, ರುಚಿ ಸ್ವಲ್ಪ ಟೇಸ್ಟ್ ಚೇಂಜ್ ಆಗುತ್ತೆ. ಈ ಕಡೆ ರಸಮ್ ರೆಡಿ ಆಯಿತು, ಈ ಕಡೆ ಮುದ್ದೆ ಪಲ್ಯ ರೆಡಿ ಆಯಿತು. ಪಲ್ಯದಿಂದಲೇ 2 ಐಟಮ್, ಒಂದು ರೊಟ್ಟಿಗೆ, ಒಂದು ಸಾರಿಗೆ. ಮಕ್ಕಳಾದರೆ ತುಂಬ ಚೆನ್ನಾಗಿ ತಿಂತಾರೆ ಸ್ನೇಹಿತರೆ. ಯಾರ್ಯಾರು ಹೊಸಬ್ರಿದ್ದೀರಾ GRS ವಂಡರ್ ಥಾಟ್ಸ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ತುಂಬ ಟೇಸ್ಟಿಯಾಗಿರುತ್ತೆ ಸ್ನೇಹಿತರೆ. ನೀವು ಮಾಡ್ಕೊಳ್ಳಿ, ನನಗೆ ಕಮೆಂಟ್ಸಲ್ಲಿ ತಿಳಿಸಿ. GRS ವಂಡರ್ ಥಾಟ್ಸ್ಗೆ ತಮಗೆಲ್ಲ ಸಪೋರ್ಟ್, ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ. ತುಂಬ ಚೆನ್ನಾಗಿರುತ್ತೆ. ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸ್ನೇಹಿತರೆ.